ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಬಂದು ಅರೌಂಡ್ 11 ಆಗ್ತಾಯಿದೆ. ಸೊ ನಾನಿವಾಗ ವ್ಲಾಗ್ ಮಾಡೋಕ್ಕೆ ಕಾರಣ, ನಾನು ಇವತ್ತು ಮನೇಲಿದ್ದೀನಿ. ಸೊ ಮೇನ್ ಅದೇ ರೀಸನ್ನು. ಮನೇಲಿದ್ದರೆ ಅಷ್ಟೇ ನಾನು ವ್ಲಾಗ್ನ ಮಾಡೋದು. ಆಫೀಸ್ಗೆ ಹೋಗೋ ಟೈಮಲ್ಲಿ ಮಾಡೋಕ್ಕೆ ಅಷ್ಟೊಂದು ಟೈಮ್ ಸಿಗೋಲ್ಲ. ಸೊ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನು ಮ್ಯಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಹಾಗೆ ನಿಮ್ಮದು ಎಲ್ಲರದ್ದು ತಿಂಡಿ ಆಯಿತು ಅಂತ ಅಂದ್ಕೊತೀನಿ. ಸೊ ಹಾಗೆ ಇವಾಗ ಮನೇಲಿದ್ದೆ ಅಲ್ವಾ. ಸೊ ನಾನು ಈ ಮನೆಗೆ ಬಂದಾಗಲಿಂದನೂ ಕೂಡ ಮನೆ ಏನೂ ಕ್ಲೀನ್ ಮಾಡಿಲ್ಲ. ಹಾಗೆ ಅವರು ಈ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಅವ್ರು ಏನಿದ್ದಾರೆ ಅವ್ರು ಬಂದುಬಿಟ್ಟು ಬಟ್ಟೆಗಳನ್ನ ಒಂದು ಕಾಟನ್ ಬಾಕ್ಸಲ್ಲಿ ತೊಗೊಂಡು ಬಂದು ಹಂಗಂಗೆ ಹಾಕಿದ್ರು. ಹಾಗೆ ಪಾತ್ರೆಗಳನ್ನೂ ಅಷ್ಟೇ ಸುಮ್ಮನೆ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡ್ಕೊಳ್ಬೇಕಾಗಿತ್ತಲ್ವ. ಸುಮ್ಮನೆ ಅದಕ್ಕೆ ಎಲ್ಲನೂ ಕೂಡ ಹಂಗಂಗೆ ಜೋಡಿಸ್ಕೊಂಡಿದ್ದೆ. ಸುಮ್ಮನೆ ಇವಾಗ ಸಾಕಷ್ಟು ಪಾತ್ರೆಗಳಿದೆ ವಾಶ್ ಮಾಡೋಕ್ಕೆ. ಹಾಗೆ ಫುಲ್ ಮನೇನ ಕ್ಲೀನ್ ಮಾಡಬೇಕು. ಹೇಗೋ ಇಲ್ಲಿ ವಾಟರ್ ಪ್ರಾಬ್ಲಮ್ ಅಂತೂ ಇಲ್ಲವೇ ಇಲ್ಲ. ಸೊ ಅದರಿಂದ ನನಗೆ ತುಂಬಾ ಖುಷಿಯಾಗುತ್ತೆ. ಸೊ ಆರಾಮಾಗಿ ಇವಾಗ ಬೇಕು ಆವಾಗ ನಾನು ನಿಧಾನಕ್ಕೆ ಕೆಲಸ ಮಾಡ್ಕೋಬೋದು. ಸೊ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಆನಂತರ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಆರಾಮಾಗಿದ್ದೆ. ಸೊ ಯಾವತ್ತೂ ನಾನು ಪಾತ್ರೆ ಎಲ್ಲ ಸಿಂಕಲ್ಲಿ ಹಾಕ್ಬಿಟ್ಟು ಇಡಲ್ಲ. ಹಾಗೆ ನೈಟ್ ಪಾತ್ರೆ ವಾಶ್ ಮಾಡಿದ್ದೆ. ಬಟ್ ಇವಾಗ ಬೆಳಗ್ಗೆ ಏನು ಕುಕ್ ಮಾಡಿದ್ದೀನಿ ಅದು ತುಂಬಾ ಪಾತ್ರೆಗಳಿತ್ತು. ಸೊ ಅದೆಲ್ಲನೂ ನೀಟಾಗಿ ವಾಶ್ ಮಾಡಬೇಕು. ಹಾಗೆ ಇವತ್ತು ಫುಲ್ ಮನೇನ ಕ್ಲೀನ್ ಮಾಡಬೇಕು. ಸೊ ಬನ್ನಿ ಇವತ್ತೇನು ವ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಸೊ ಇವಾಗ ತಲೆ ತುಂಬ ಚೆನ್ನಾಗಿ ಆಯಿಲ್ ಇಟ್ಕೊಂಡ್ಬಿಟ್ಟೆ. ಯಾಕಂದರೆ ನಾನು ತುಂಬ ಆಲ್ಮೋಸ್ಟ್ ಒಂದು 2-3 ಮಂತ್ಸೇ ಆಯಿತು ಅನಿಸುತ್ತೆ ನನ್ನ ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಲ್ಲ. ಹಾಗೆ ಅಂದರೆ ಸುಮ್ಮನೆ ಯಾವಾಗಾದರೂ ಒಂದು ಡ್ರಾಪ್ ತಲೆಗೆ ಹಾಕ್ಕೊಳ್ಳೋದು, ಹಾಗೆ ಸ್ನಾನ ಮಾಡೋದು, ಈ ರೀತಿ ಮಾಡ್ತಿದ್ದೆ. ಹಾಗೆ ಬೆಡ್ರೂಮ್ ಕ್ಲೀನ್ ಆಯ್ತಿದೆ. ಸೊ ಬೆಡ್ ಈ ಕಡೆ ಹಾಕಿದ್ನ ಸೊ ಹಿಂಗೆ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ರೂಮ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಹಾಗೆ ಇನ್ನು ನೆಕ್ಸ್ಟು ಬಟ್ಟೆಗಳೆಲ್ಲ ಏನಿದೆ ಅದನ್ನು ಆಮೇಲೆ ಮರ್ಚ್ಕೊಳ್ಳೋಣ ಅಂತ ಹೇಳಿ ಸೊ ಫ್ರಿಡ್ಜ್ ಬಂದು ಈ ಕಡೆ ಇಟ್ಬಿಟ್ಟಿದ್ದೆ. ಸೊ ಇವಾಗ ಈ ಥರ ಫಿಸಿಂಗ್ ಮಾಡಿ ಚೇಂಜ್ ಮಾಡಿದ್ದೀನಿ. ನಾನು ಹಂಗೆ ಅವಾಗವಾಗ ಸ್ವಲ್ಪ ಲೂಸ್ ಥರ ಚೇಂಜ್ ಮಾಡ್ತಿರ್ತೀನಿ. ಬಟ್ ಏನಂದರೆ ಗೊತ್ತಾ, ಸ್ವಲ್ಪ ಆ ರೀತಿ ಮಾಡಿದಾಗ ಕೆಲವೊಮ್ಮೆ ಹಂಗೂ ಚೆನ್ನಾಗಿ ಕಾಣಿಸುತ್ತೆ, ಕೆಲವೊಮ್ಮೆ ಹಿಂಗೂ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ನೋಡಿ, ಅವಾಗ ಮನೆ ಒಂಥರ ಚೇಂಜಸ್ ಕಾಣಿಸುತ್ತೆ. ಸೊ ಹಾಗೆ ಇವಾಗ ಟೇಬಿಗಿದೆ, ಅಲ್ಲಿ ಇಟ್ಟಿದ್ದು ಫ್ಲವರ್ಸ್ ಎಲ್ಲ ತೆಗೆದು ಇವಾಗ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಇನ್ನೊಂದು ಏನು ಗೊತ್ತಾ, ಅವಾಗಲಿಂದ ಪವರ್ ಇಲ್ಲ ನಮ್ಮ ಮನೇಲಿ. ಎಷ್ಟು 10 o'clock ಪವರ್ ಇಲ್ಲ. ಸೊ ಅದೊಂದೇ ಇವಾಗ ತಲೆ ಕೆಟ್ಟೋಗ್ತಾ ಇರೋದು. ನಾನು ಲೀವ್ ಹಾಕಿದಾಗಲೇ ಪವರ್ ಇಲ್ವಲ್ಲ ಅಂತ. ಸೊ ಪರವಾಗಿಲ್ಲ, ನಿಧಾನಕ್ಕೆ ಕೆಲಸ ಮಾಡ್ಕೊಳ್ಳೋಣ ಅಂತ ಹೇಳಿ ಬೆಡ್ರೂಮ್ ಏನಿದೆ ಅದನ್ನು ಈ ರೀತಿ ಬೆಡ್ ಕವರೆಲ್ಲನೂ ಹಾಕಿ ಬೆಡ್ರೂಮೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಬೆಡ್ ಎಲ್ಲನೂ ತೆಗೆದು ಕ್ಲೀನ್ ಮಾಡಿಕೊಂಡೆ. ಹಾಗೆ ಫ್ಲವರ್ ಪಾಟ್ಸ್ ಏನಿದೆ ಅದನ್ನ ಸ್ವಲ್ಪ ಬಿಸಿಲು ಗಿಡನ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಟ್ಟರೆ ಸ್ವಲ್ಪ ಬಿಸಿಲು ಬರುತ್ತೆ. ಸೊ ಅದರಿಂದ ಆಚೆಗಡೆ ಇಟ್ಟರೆ ಏನು ಗೊತ್ತಾ, ಇಲ್ಲಿ ನಮ್ಮ ಮನೆ ಹತ್ರ ಚಿಕ್ಕ ಪುಟ್ಟ ಮಕ್ಕಳಿದ್ದಾರೆ. ಅವರು ಬಂದು ರಂಗೋಲಿನೆಲ್ಲ ಅಳಿಸ್ಬಿಡ್ತಾರೆ, ಗಿಡನೆಲ್ಲ ಕಿತ್ತಾಕ್ಬಿಡ್ತಾರೆ, ತುಳಸಿ ಗಿಡನೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಸೊ ಏನೂ ಮಾಡೋಕ್ಕಾಗಲ್ಲ ಮಕ್ಕಳು. ಸೊ ಅದಕ್ಕೆ ಹಾಗೆ ಮಕ್ಕಳು ರಂಗೋಲಿನ ತುಳಿದ್ರೆ ಕೃಷ್ಣ ತುಳ್ದಂಗೆ ಅಂತ ಎಲ್ಲ ಹೇಳ್ತಿರ್ತಾರೆ. ಸೊ ಅದರಿಂದ ಅದು ಒಳ್ಳೇದೇ ಅಂದ್ಕೊಂಡು ಇಗ್ನೋರ್ ಮಾಡ್ತೀನಿ ನಾನು. ಸೊ ಇವಾಗ ನೆಕ್ಸ್ಟು ಬೇರೆ ಏನು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಸಿಂಕ್ ಫುಲ್ಲು ಪಾತ್ರೆ ತುಂಬಿಟ್ಟಿದ್ದೀನಿ. ಇಲ್ಲ ನಮಗೆ ತೋರ್ಸೋಕ್ಕೆ ನೋಡಿ, ಇಷ್ಟು ಫುಲ್ಲು ಸಿಂಕ್ ಪೂರ್ತಿ. ಯಾವತ್ತೂ ಪಾತ್ರೆ ಇಷ್ಟೊಂದು ಮಾಡಿರ್ತಿರ್ಲಿಲ್ಲ. ಹಾಗೆ ನಮ್ಮಮ್ಮ ಇದ್ಕಿದ್ದ ಅವರೆಕಾಳನ್ನ ಒಣಗಿಸ್ಬಿಟ್ಟು ಕೊಟ್ಟಿದ್ರು. ಸೊ ಅದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಸೊ ಅದನ್ನು ಕೂಡ ನೆನೆಸಿಟ್ಟಿದ್ದೀನಿ. ಇವಾಗ ಕಿಚನ್ ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟು. ಸೊ ಮತ್ತು ನಿಮಗೆ ಕಿಚನ್ನೆಲ್ಲ ಕ್ಲೀನ್ ಮಾಡಿದ್ಮೇಲೆ ನೋಡೋಣ, ಪವರ್ ಬಂದರೆ ನಿಮಗೆ ತೋರಿಸ್ತೀನಿ.
ಹಾಗೆ ಟಿ ವಿ ಯೂನಿಟ್ ಏನು ಕೊಟ್ಟಿದ್ದಾರಲ್ವ ಅದ್ರ ಮೇಲೆ ಸಖತ್ ಅಂದರೆ ಸಖತ್ ಗಲೀಜಾಗಿತ್ತು. ಹಾಗೆ ಪೇಂಟ್ ಮಾಡಿಸಿರ್ತಾರಲ್ವ, ಸೊ ಅದೆಲ್ಲ ಡಾಟ್ಸ್ ಡಾಟ್ಸ್ ಥರ ಪೇಂಟೆಲ್ಲ ಬಿದ್ದುಬಿಟ್ಟಿತ್ತು. ಸೊ ಏನೂ ಕ್ಲೀನೇ ಮಾಡಿರಲಿಲ್ಲ. ಹಾಗೆ ನಾನು ಈ ಮನೆಗೆ ಬಂದಮೇಲೆ ಮತ್ತು ಪೂಜೆನೂ ಮಾಡೋಕ್ಕಾಗಿರಲಿಲ್ಲ, 1 ವೀಕ್ ಗ್ಯಾಪ್ ಇತ್ತು. ಸೊ ಅದರಿಂದ ನಾನು ದೇವ್ರ ಪೂಜೆ ಮೇಲೆ ಹೂವು ಕೂಡ ತೆಗ್ದಿರಲಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೆ. ಸೊ ಫುಲ್ ಎಲ್ಲನೂ ಒಂದು ಕಡೆಯಿಂದ ಎಲ್ಲನೂ ತೆಗೆದು ಒರೆಸ್ಕೊತಿದ್ದೀನಿ. ಮೇಲುಗಡೆ ನನಗೆ ಕೈ ಇಟ್ಟಿರಲಿಲ್ಲ, ಸೊ ಅದರಿಂದ ಹಂಗೆ ಬಿಟ್ಟೆ. ಹಾಗೆ ಮನಿ ಪ್ಲ್ಯಾಂಟ್ಸ್ ಎಲ್ಲ ಏನಿದೆ ಅದನ್ನು ವಾಟರ್ ಚೇಂಜ್ ಮಾಡಬೇಕಿತ್ತು. ಸೊ ಹಾಗೆ ಎಲ್ಲನೂ ತೆಗೆದು ಸ್ವಲ್ಪ ಬಿಸಿಲಿಗೆ ಎತ್ತಿಟ್ಕೊಂಡೆ. ಹಾಗೆ ನಿಮಗೆ ನಮ್ಮ ಮನೆಯದು ವಾಶ್ರೂಮ್ ತೋರಿಸ್ತೀನಿ ನೋಡಿ. ಇಷ್ಟು ಗಲೀಜಾಗಿ ಅವರು ನಮಗೆ ಕೊಟ್ಟಿದ್ದು. ಸೊ ನನಗೆ ಏನಂದರೆ ತುಂಬಾ ಟೈಮ್ ಸಿಗ್ತಿರ್ಲಿಲ್ಲ. ಹಾಗೆ ಈ ಹ್ಯಾಂಡ್ ವಾಶ್ದು ಸಿಂಕ್ ಏನಿದೆ ಅಲ್ಲಿನೂ ಕೂಡ ಅಷ್ಟೇ. ಹಾಗೆ ಅಲ್ಲಿ ಕಿಚನ್ ನಮ್ಮ ವಾಶ್ರೂಮಿಂದ ಕೆಳಗಡೆ ಒಂದು ಟೈಲ್ಸ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ಅದೇ ರೀತಿ ಸ್ಟೇನ್ಸ್ ಎಲ್ಲ ಉಳ್ಕೊಬಿಟ್ಟಿತ್ತು. ಸೊ ಅದಕ್ಕೆ ಫುಲ್ಲು ಆ್ಯಸಿಡ್ ಹಾಕಿ ಕ್ಲೀನಾಗಿ ಇವಾಗ ನೋಡಿ ಈ ರೀತಿ ಸ್ವಲ್ಪ ಹೋಗಿದೆ ಅಷ್ಟೇ. ಇನ್ನೊಂದು ಸಲ ಯಾವಾಗಾದರೂ ಆ್ಯಸಿಡ್ ಹಾಕ್ಬಿಟ್ಟು ವಾಶ್ ಮಾಡಬೇಕು. ಸೊ ಇದು ಆಫ್ಟರ್ ವಾಶ್. ಸೊ ಹಂಗೆ ಇದು ಸಿಂಕ್ ಮೇಲೆಲ್ಲ ಹಿಂಗೆ ಮತ್ತು ಟ್ಯಾಪ್ ಮೇಲೆಲ್ಲ ಫುಲ್ಲು ಸ್ಟೇನ್ಸ್ ಹಂಗೆ ಉಳ್ಕೊಂಡಿತ್ತು. ಸ್ವಲ್ಪ ಹೋಗಿದೆ ಅಷ್ಟೇ, ಇನ್ನೂ ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ತಾ ಸರಿ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಅಟ್ಲೀಸ್ಟು ಒಂದು ವಾರದಲ್ಲಿ ಒಂದು ಸಲನಾದರೂ ವಾಶ್ರೂಮ್ನ ನೀಟಾಗಿ ಆ್ಯಸಿಡ್ ಹಾಕಿ ವಾಶ್ ಮಾಡಿದ್ರೆ ಅದು ಸ್ವಲ್ಪ ಹೋಗುತ್ತೆ. ನೆಕ್ಸ್ಟು ಹಂಗೆ 1 ಬೈ 1 ಎಲ್ಲ ಮಾಡಿಕೊಂಡು ಮನೆ ಕೂಡ ಒರೆಸ್ಕೊಂಡೆ. ಹಾಗೆ ಕಿಚನಲ್ಲಿ ಕಬೋರ್ಡ್ಸ್ ಎಲ್ಲ ಏನು ಕೊಟ್ಟಿದ್ದಾರೆ ಅದ್ರ ಫುಲ್ಲು ಜಿರಳೆ ಅದು ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು. ಹಾಗೆ ಅದನ್ನು ಕೂಡ ಅಷ್ಟೇ ನಾವು ಸುಮ್ಮನೆ ಹಾಗೆ ತಂದು ಎಲ್ಲ ಹಾಕಿದ್ದೆ. ಪಾತ್ರೆಗಳೆಲ್ಲ ಆ ಮನೆಯಿಂದ ಈ ಮನೆಗೆ ಅವರು ಪ್ಯಾಕ್ ಮಾಡಿ ಶಿಫ್ಟ್ ಮಾಡಿದ್ರಲ್ವ, ಆವಾಗ ಸ್ವಲ್ಪ ತುಂಬ ಡಸ್ಟ್ ಬಿದ್ದಿತ್ತು. ಸೊ ಮತ್ತೆ ಹಂಗೆ ಎತ್ತಿಟ್ಕೊಳ್ಳೋದು ಬೇಡ ಅಂತೇಳಿ ಅದನ್ನು ಕೂಡ ಫುಲ್ ಎಲ್ಲ ವಾಶ್ ಮಾಡಿ 2 ಬಕೆಟಷ್ಟು ಪಾತ್ರೆನ ವಾಶ್ ಮಾಡಿ ಟಬ್ಬಲ್ಲಿ ಎತ್ತಿಟ್ಕೊಂಡೆ. ಹಾಗೆ ಗ್ಯಾಸ್ ಸ್ಟವ್ ಏನಿದೆ ಅದನ್ನು ನಾನು ಅಗ್ನಿಮೂಲೆಯಲ್ಲಿ ಇಡಬೇಕಿತ್ತು, ಬಟ್ ನಾನು ಬೇರೆ ಕಡೆ ಡೈರೆಕ್ಷನಲ್ಲಿ ಇಟ್ಬಿಟ್ಟಿದ್ದೆ. ಸೊ ನಮ್ಮಮ್ಮನೂ ನನಗೆ ಹೇಳ್ತಾನೆ ಇದ್ದರು ಚೇಂಜ್ ಮಾಡು ಅದನ್ನು ಅಂತ ಹೇಳಿ. ಹಳೆ ಮನೆಯಲ್ಲೇ ಹೇಳಿದರು, ಬಟ್ ನಾನು ಆವಾಗಲೂ ಅಲ್ಲಿ ಚೇಂಜ್ ಮಾಡಿರಲಿಲ್ಲ. ಯಾಕಂದರೆ ನಮಗೆ ಸ್ಲ್ಯಾಬ್ ಏನಿದೆ ಆ ಮನೇಲಿ ತುಂಬ ಚಿಕ್ಕದು ಕೊಟ್ಟಿದ್ದರು. ಸೊ ನಾನು ಅಲ್ಲಿ ಗ್ಯಾಸ್ ಸ್ಟವ್ನ ಈ ಕಡೆಗೆ ಇಡೋಕ್ಕಾಗ್ತಿರ್ಲಿಲ್ಲ. ಒಂದು ಸೈಡ್ ಮಾತ್ರ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿದ್ದರು. ಸೊ ಅಲ್ಲಿ ಮಾತ್ರ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಪ್ಲೇಸ್ ಇದೆ, ಸೊ ಅದರಿಂದ ಚೇಂಜ್ ಮಾಡಿಕೊಂಡೆ. ಸೊ ನಾನು ಹೀಗೆ ಏನಾದರೂ ನನಗೆ ಮನೆಯಲ್ಲಿ ಫ್ರೀ ಟೈಮ್ ಅಂತ ಸಿಕ್ಕಿದಾಗ ಫುಲ್ಲು ಡೀಪ್ ಕ್ಲೀನ್ ಮಾಡ್ತೀನಿ. ಸೊ ಇವಾಗ ಈ ಮನೆಗೆ ಕರ್ಟನ್ಸ್ ಒಂದು ತೊಗೊಂಡು ಬಂದು ಹಾಕಬೇಕು. ಹಾಗೆ ಮ್ಯಾಟ್ಸ್ ಎಲ್ಲ ಸ್ವಲ್ಪ ಪರ್ಚೇಸ್ ಮಾಡಬೇಕು. ನೆಕ್ಸ್ಟು ಮನೆಯಿಂದ ಆಚೆಗಡೆ ರಂಗೋಲಿ ಎಲ್ಲ ಹಾಕೋದಂದರೆ ನಂಗೆ ತುಂಬ ಇಷ್ಟ. ಸೊ ದಿನ ಇದೇ ರೀತಿ ಏನಾದರೂ ಒಂದು ರಂಗೋಲಿ ಡಿಸೈನ್ ಬಿಡಿಸ್ತಿರ್ತೀನಿ. ನನಗೆ ನಾನು ಆಲ್ರೆಡಿ ಹೇಳ್ಕೊಂಡಿದ್ದೀನಿ, ನನಗೆ ಯಾವುದೇ ರೀತಿ ರಂಗೋಲಿ ಡಿಸೈನ್ಸ್ ನನಗೆ ಗೊತ್ತಿಲ್ಲ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡುವಾಗ ಯಾವುದೇ ಪೇಜಸಲ್ಲಿ ಏನಾದರೂ ರಂಗೋಲಿ ಡಿಸೈನ್ಸ್ ಹಾಕಿದರೆ ಅದನ್ನು ಶೇರ್ ಲಿಸ್ಟಲ್ಲಿ ಹಾಕಿಟ್ಟಿರ್ತೀನಿ. ಸೊ ಅದರಲ್ಲಿನೇ ನಾನು ಸಿಂಪಲ್ಲಾಗಿ ಏನೋ ನನ್ನ ಕೈಯಲ್ಲಿ ಬಂದಿದ್ದನ್ನ ಈ ರೀತಿ ಡ್ರಾಯಿಂಗ್ ಥರ ಬಿಡಿಸ್ತೀನಿ. ಚುಕ್ಕಿ ರಂಗೋಲಿ ಎಲ್ಲ ಬರೋದಿನಿ. ಸೊ ಇವಾಗ ನೀವೇ ನೋಡ್ತಿರ್ಬೋದು ಇಷ್ಟು ಪಾತ್ರೆನ ವಾಶ್ ಮಾಡಿದ್ದೀನಿ. ಹಾಗೆ ಇದೆಲ್ಲ ಪಾತ್ರೆಗಳು ಸುಮ್ಮನೆ ಕಬೋರ್ಡಲ್ಲಿ ತುಂಬಿಟ್ಟಿದ್ದೆ. ಸೊ ಇಷ್ಟು ಎಲ್ಲ ಕೆಲಸ ಮುಗಿಸೋ ಒಳಗಡೆ ಅರೌಂಡ್ 6:30 ಆ ರೀತಿ ಕರೆಂಟ್ ಬಂತು. ಸೊ ನಮ್ಮೂರಲ್ಲಿ ಜಾತ್ರೆ ಇದ್ದಿದ್ದರಿಂದ ಅವರು ಲೇಟಾಗಿ ಕರೆಂಟ್ ಕೊಟ್ಟರು. ಸೊ ನೀವೇ ನೋಡಿ ಇವಾಗ ಈ ರೀತಿ ಈ ಸೈಡ್ ಲೆಫ್ಟಿಗೆ ಶಿಫ್ಟ್ ಮಾಡಿದ್ದೀನಿ. ಫಸ್ಟ್ ಈ ರೀತಿ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡಿದ್ದೆ. ಹಾಗೆ ಕಿಚನ್ ಡೋರ್ ಎಲ್ಲನೂ ಕ್ಲೀನ್ ಮಾಡಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಈ ಗ್ರಾಸರಿ ಐಟಮ್ಸ್ ಎಲ್ಲನೂ ತೆಗೆದು ಇನ್ನೊಂದು ಸಲ ಕ್ಲೀನ್ ಮಾಡ್ಕೋಬೇಕು. ಸೊ ರೇಷನ್ ಎಲ್ಲ ಇದೆ, ಅದನ್ನೆಲ್ಲ ತೆಗೆದು ರೀಫಿಲ್ ಮಾಡುವಾಗ ಮಾಡ್ಕೊಳ್ಳೋಣ ಅಂತೇಳಿ ಅದೊಂದು ಮಾಡಿಲ್ಲ. ಹಾಗೆ ಕಿಚನಲ್ಲಿ ಬೆಡ್ರೂಮಲ್ಲಿ ಕಬೋರ್ಡಲ್ಲಿ ಬಟ್ಟೆಗಳು ತುಂಬಾ ಇದ್ದಾವೆ. ಅದು ಒಂದನ್ನು ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಅದು ಒಂದನ್ನು ಮಾಡಲಿಲ್ಲ. ಬೇರೆ ಎಲ್ಲನೂ ಇವತ್ತೇ ಮುಗಿಸ್ಕೊಂಡೆ. ಸೊ ಹಾಗೆ ಎಲ್ಲ ಮಾಡಿ ಪೂಜೆ ಮಾಡೋ ಒಳಗಡೆ ಅರೌಂಡ್ 8:45 ನೈಟ್ ಆ ಥರ PM 8:45 PM ಆ ಥರ ಆಗಿತ್ತು. ಸೊ ಇವರು ಅಷ್ಟೊತ್ತಿಗೆ ಬಂದರು. ಆಮೇಲೆ ಈ ವಾಷಿಂಗ್ ಮಿಷಿನ್ದು ಟ್ಯಾಪ್ ಸ್ವಲ್ಪ ಏನೋ ಹಾಳು ಮಾಡಿಬಿಟ್ಟಿದ್ದೆ. ಸೊ ಅದನ್ನು ಫಿಕ್ಸ್ ಮಾಡಿಕೊಡ್ತಿದ್ರು. ಸೊ ಮನೆಯಲ್ಲಿ ದೇವ್ರ ಪೂಜೆ ಸಾಮಾನೆಲ್ಲ ತೊಳ್ಕೊಂಡು ನೆಕ್ಸ್ಟು ಪೂಜೆ ಕೂಡ ಮುಗಿಸ್ಕೊಂಡೆ. ಆಮೇಲೆ ನೈಟು
ನೈಟ್ ಮನೆಯೆಲ್ಲನೂ ಕ್ಲೀನ್ ಮಾಡಿದ್ನಲ್ವ, ಸೊ ಅದರದ್ದೇ ಒಂದು ಕ್ಲಿಪ್ಪಿಂಗ್ ಹಾಕ್ತಿದ್ದೀನಿ. ಸೊ ಆಫ್ಟರ್ ಕ್ಲೀನಿಂಗ್ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ನೀವೇನೇ ಹೇಳಿ, ಒಂದ್ಸಲ ನೀವು ಬೇಕಾದರೆ ಟ್ರೈ ಮಾಡಿ, ಮನೆಯೆಲ್ಲ ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಿ. ಆವಾಗ ನಮಗೆ ಒಂಥರ ಫುಲ್ಲು ಬಾಡಿ ಪೇನ್ ಆಗ್ತಿರುತ್ತೆ, ಹಾಗೆ ಸುಸ್ತಾಗ್ತಿರುತ್ತೆ. ಆಯಿತಾ, ತುಂಬ ದಿನ ಆದ ನಂತರ ತಲೆಗೆ ಆಯಿಲ್ ಅಪ್ಲೈ ಮಾಡಿದ್ದೆ. ಅದಕ್ಕೂ ಮುಂಚೆ ನಾನು ಆಯಿಲ್ನೇ ಅಪ್ಲೈ ಮಾಡಿಲ್ಲ, ಲಾಂಗ್ ಬ್ಯಾಕ್ ಅಪ್ಲೈ ಮಾಡಿದ್ದು. ಅದಕ್ಕೆ ಫಸ್ಟ್ ಇವತ್ತು ತಲೆಗೆ ಸ್ನಾನ ಮಾಡೋಕ್ಕೋಸ್ಕರನೇ ಚೆನ್ನಾಗಿ ಆಯಿಲ್ ಹಾಕಿದ್ದೆ. ಕೂದಲು ಚೆನ್ನಾಗಿ, ಈ ತಲೆಗೆ ಸ್ನಾನ ಮಾಡುವಾಗ ಕೂದಲು ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿದ್ರೇ ಇಷ್ಟ ಆಗೋದು. ಸೊ ಇವಾಗ ಪೂಜೆ ಮಾಡ್ಕೋಬೇಕು. ಸೊ ಕಂಪ್ಲೀಟ್ ಮನೆಯೆಲ್ಲ ಕ್ಲೀನ್ ಆಗಿರೋದಕ್ಕೆ ಏನೋ ಒಂಥರ ಫುಲ್ ಖುಷಿ ಆಗ್ತಿದೆ. ಹಾಗೆ ಕ್ಲೀನಿಂಗ್ ಎಲ್ಲ ಮುಗಿದ ಮೇಲೆ ಒಂಥರ ಅದು ರಿಲೀಫ್ ಆಗುತ್ತೆ ಮೈಂಡು, ತುಂಬಾ ಖುಷಿ ಆಗುತ್ತೆ. ಹಾಗೆ ನಾಳೆ ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಬೋದು, ಆ ರೀತಿ ಅನಿಸುತ್ತೆ. ಸೊ ನಾನಿಲ್ಲಿ ಪೂಜೆ ಸಾಮಾನೆಲ್ಲನೂ ನೀಟಾಗಿ ತೊಳ್ಕೊತಿದ್ದೀನಿ. ಸೊ ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ, ನನಗೆ ಡೀಪ್ ಕ್ಲೀನ್ ಮಾಡಿದ ದಿವಸ ಫುಲ್ ಮನೆಯಲ್ಲೆಲ್ಲ ತೊಳೆದ್ಮೇಲೆ ನೀಟಾಗಿ ಪೂಜೆ ಮಾಡ್ಕೋಬೇಕು, ಆವಾಗಲೇ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ನಾರ್ಮಲಾಗಿ ಈ ಹಿತ್ತಾಳೆ ಪಾತ್ರೆ ಏನಿದೆ ಅದನ್ನು ಹುಣಸೆಹಣ್ಣು, ಸಬೀನ ಹಾಗೆ ಪೀತಾಂಬರಿ ಕೂಡ ತರಿಸಿದ್ದೆ. ಸೊ ಅದನ್ನು ಯೂಸ್ ಮಾಡಿ ಪೂಜೆ ಸಾಮಾನನ್ನ ತೊಳ್ಕೊತಿದ್ದೀನಿ. ಹಾಗೆ ಬೆಳ್ಳಿ ಸಾಮಾನು ಏನಿದೆ ಅದನ್ನು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು, ಹಾಗೆ ಸಬೀನ ಶಶಿ ಪೌಡರ್ ಏನಿರುತ್ತೆ ಅದನ್ನು ಹಾಕ್ಬಿಟ್ಟು ವಾಶ್ ಮಾಡ್ಕೊಬಿಡ್ತೀನಿ. ಸೊ ನೈಟ್ ಇದೆಲ್ಲ ಮಾಡೋ ಒಳಗಡೆ ನಿಜವಾಗ್ಲೂ ತುಂಬಾ ಕಾಲು ನೋವು ಬಂದುಬಿಟ್ಟಿತ್ತು. ಬಟ್ ನನಗೆ ಪೂಜೆ ಮಾಡಬೇಕು ಮನೆಯಲ್ಲಿ ಸಾಂಬ್ರಾಣಿ ಎಲ್ಲ ಹಾಕ್ಬಿಟ್ಟು ಅಂತ ಹೇಳಿ, ಹಾಗೆ ತುಂಬ ದಿನದಿಂದ ಒಂದು ವಾರ ಗ್ಯಾಪ್ ಆಗಿತ್ತಲ್ವ, ಪೂಜೆನೇ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಲೀವ್ ಹಾಕಿ ಎಲ್ಲನೂ ಮಾಡಿಕೊಂಡೆ. ಹಾಗೆ ನೈಟ್ಗೆ ಇದ್ಕಿದ ಅವರೆಕಾಳು ಸಾಂಬಾರು ತುಂಬಾ ಚೆನ್ನಾಗಿತ್ತು. ಹಾಗೆ ಇವಾಗ ಒಂದು ಐಡಿಯಾ ಬಂತು, ಇನ್ಮೇಲೆ ಏನಾದರೂ ಸೀಸನ್ ಮುಗಿದ್ಮೇಲೂ ಅವರೆಕಾಳು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ಯೂಸ್ ಆಗುತ್ತೆ ಅಂತ ಹೇಳಿ. ಸೊ ನಿಜವಾಗ್ಲೂ ಸೂಪರಾಗಿ ಬಂದಿತ್ತು ಇದ್ಕಿದ ಅವರೆಕಾಳು ಸಾಂಬಾರು. ಹಾಗೆ ಅದಕ್ಕಂತಲೇ ಬೆಳಗ್ಗೆ ಬಂದ್ಬಿಟ್ಟು ಇದ್ರ ಜೊತೇಲಿ ದೋಸೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ದೋಸೆ ಕೂಡ ನೆನೆ ಹಾಕಿದ್ದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.